ಎಲ್ಲ ನನ್ನ ವೀಕ್ಷಕ ದೇವರುಗಳಿಗೆ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ ಆದ ಕನ್ನಡಿಗಾಸ್ ಕಿಚನ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ಸಾಬುದಾನಿ ಕಿಚಡಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಮೊದಲಿಗೆ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ನೆನೆಸಿಟ್ಟಿರುವ ಸಾಬುದಾನಿ, ಹುರಿದಿಟ್ಟಿರೋ ಶೇಂಗಾ, ಜೀರಿಗೆ, ಕಾಳುಮೆಣಸು, ಕೊತ್ತಂಬರಿ, ಆಮೇಲೆ ಆಲೂಗೆಡ್ಡೆ. ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೋಬೇಕ್ರಿ. ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ರಿ. ಎಣ್ಣೆ ಚೆಂದಾಗಿ ಕಾಯ್ಬೇಕ್ರಿ. ಕಾಯುವವರೆಗೂ ಬಿಡ್ರಿ. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊರಿ. ಸಾಸಿವೆ ಜೀರಿಗೆನೂ ಕೂಡ ಫ್ರೈ ಹಾಕ್ಬೇಕ್ರಿ ನೀಟಾಗಿ. ಸಾಸಿವೆ ಜೀರಿಗೆ ಫ್ರೈ ಆದ್ಮೇಲೆ ರೀ ಅದಕ್ಕೆ ಆಲೂಗಡ್ಡೆ, ಹೆಚ್ಚಿಟ್ಟುಕೊಂಡಿರೋ ಆಲೂಗಡ್ಡೆನ ಆ್ಯಡ್ ಮಾಡಿರಿ. ಆಲೂಗಡ್ಡೆ ಒಳಗಿರುವಂಥ ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ. ನೀರಿನ ಅಂಶ ಎಲ್ಲ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊರಿ. ಆಲೂಗಡ್ಡೆ ಕಂದು ಬಣ್ಣಕ್ಕೆ ಬರೋವರೆಗೂ ಫ್ರೈ ಮಾಡ್ಕೊರಿ ನೀಟಾಗಿ. ಆಲೂಗಡ್ಡೆಯಲ್ಲಿ ಇರುವಂಥ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗ್ಬೇಕ್ರಿ. ಅಲ್ಲಿವರೆಗೂ ಫ್ರೈ ಮಾಡ್ಕೊರಿ. ಇವಾಗ ಇದಕ್ಕೆ ರಾತ್ರಿನೇ ನೆನೆಸಿಟ್ಟಿರೋ ಸಾಬುದಾನಿ ಆ್ಯಡ್ ಮಾಡ್ಕೊಳಕತ್ತೀವಿ ರೀ. ಸಾಬುದಾನಿ ನೆನೆಯೋಕೆ ಮಿನಿಮಮ್ 4 to 5 hours ಬೇಕು ರೀ. ಇವಾಗ ನಾವು ಆಲ್ರೆಡಿ ರಾತ್ರಿನೇ ನೆನೆ ಹಾಕಿದ್ದೀವಿ ರೀ, 4 ರಿಂದ 5 ತಾಸು. ಇವಾಗ ಸಾಬುದಾನಿ ರೆಡಿ ಇದೆ ರೀ. ಸೊ ಅದನ್ನು ಇವಾಗ ಆ್ಯಡ್ ಮಾಡ್ಕೊಳಕತ್ತೀವಿ ರೀ. ಇವಾಗ ಆಲೂಗಡ್ಡೆ, ಸಾಬುದಾನಿ ಎರಡೂ ಕೂಡ ನೀಟಾಗಿ ಮಿಕ್ಸ್ ಆಗೋ ಹಂಗೆ ಎರಡನ್ನೂ ಫ್ರೈ ಮಾಡ್ಕೊಳ್ರಿ. ಎರಡನ್ನೂ ಕೂಡ ನೀಟಾಗಿ ಫ್ರೈ ಮಾಡಿರಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತೀವಿ ರೀ. ಆಮೇಲೆ ನಾವಿಲ್ಲಿ ಕಾಳುಮೆಣಸು ಬಳಸಾಕತ್ತೀವಿ ರೀ. ಹಸಿಮೆಣಸಿನ್ಕಾಯಿ ಬಳಸಾಕತ್ತಿಲ್ಲ ರೀ. ನಿಮಗೆ ಬೇಕಾದ್ರೆ ನೀವು ಹಸಿಮೆಣಸಿನ್ಕಾಯಿನ ಬಳಸ್ಕೋಬೋದು. ಆಮೇಲೆ ಇನ್ನೊಂದು ಏನಂದ್ರೆ ಇದರೊಳಗೆ ನಾವು ಹುರಿದಿಟ್ಟಿರೋ ಕಡಲೆ ಬೀಜ ಆಮೇಲೆ ಜೀರಿಗೆ ಪುಡಿ ಯೂಸ್ ಮಾಡಾಕತ್ತೀವಿ ರೀ. ಅದು ಕೂಡ ತರಿತರಿಯಾಗಿರ್ಬೇಕು ರೀ, ಪೂರ್ತಿ ನುಣ್ಣಗಿರಬಾರ್ದು ರೀ. ಇವಾಗ ಅದನ್ನ ಆ್ಯಡ್ ಮಾಡ್ಕೊಳಕತ್ತೀವಿ ರೀ. ನೀವು ಕೂಡ ಅಷ್ಟೇ ರೀ, ಕಡಲೆ ಬೀಜ ಆಮೇಲೆ ಜೀರಿಗೆ ಪುಡಿ ತರಿತರಿಯಾಗಿರ್ಬೇಕು ರೀ, ನುಣ್ಣಗಿರಬಾರ್ದು ರೀ. ಇವಾಗ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ಎಲ್ಲ ನೀಟಾಗಿ ಮಿಕ್ಸ್ ಆಗೈತೆ ರೀ. ನಮ್ಮ ಸಾಬುದಾನಿ ಕಿಚಡಿ ಎಲ್ಲ ಹಾಕಿರುವ ಎಲ್ಲ ಸಾಮಗ್ರಿಗಳು ಹೊಂದ್ಕೊಂಡವ್ರಿ. ಇವಾಗ ಇದಕ್ಕೆ ಫೈನಲ್ ಟಚ್ ಆಗಿ ಇದ್ರ ಮೇಲೆ ಕೊತ್ತಂಬರಿ ಹಾಕ್ತಾ ಇದ್ದೀವಿ ರೀ. ನೀವು ಇದಕ್ಕೆ ಬೇಕಂದ್ರೆ ನಿಂಬೆಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೋಬೋದು ರೀ. ಬಟ್ ನಾವಿಲ್ಲಿ ನಿಂಬೆಹಣ್ಣನ್ನು ಆ್ಯಡ್ ಮಾಡಿಲ್ಲ ರೀ. ನೀವು ಬೇಕಾದರೆ ನಿಂಬೆಹಣ್ಣನ್ನು ಬಳಸ್ಬೋದು. ನಿಂಬೆಹಣ್ಣು ಬಳಸಿದ್ರೆ ತುಂಬ ರುಚಿಯಾಗಿರ್ತದೆ ರೀ. ಇವಾಗ ಇದನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಂಡಿವಿ ರೀ. ಅದಕ್ಕೆ ಮೇಲೆ ಕೊಬ್ಬರಿ ತುರಿ ಹಾಕ್ಕೊಳ್ರಿ. ಆಮೇಲೆ ಹುರಿದು ಪುಡಿ ಮಾಡಿರುವಂಥ ಕಡಲೆ ಬೀಜ, ಜೀರಿಗೆ ಪುಡಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀವಿ ರೀ. ನೀವು ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ರಿ, ನಿಮ್ಮ ಫ್ಯಾಮ್ಲಿ ಜೊತೆ ಎಂಜಾಯ್ ಮಾಡಿರಿ. ಆಮೇಲೆ ಹೆಂಗಿತ್ತು ಅನ್ನೋದನ್ನು ಹೇಳೋದು ಮರಿಬೇಡ್ರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.